ಹಾಯ್ ಎಲ್ರಿಗೂ. ಇವತ್ತು ನಾನು ನಿಜವಾಗಿಯೂ ತುಂಬ ಕನ್ಫ್ಯೂಸ್ ಆಗ್ತಿರೋ ಹಾಗೆ, ಎಮೋಷ್ನಲ್ ಆಗ್ತಿರೋ ಹಾಗೆ ಅನ್ನಿಸ್ತಿದೆ. ಏನು ಗೊತ್ತಾ, ನನಗೆ ಟೀಚಿಂಗ್ ಆಫರ್ ಬಂದಿದೆ. ಮೀನ್ಸ್ ನನಗೆ ಜಾಬ್ ಆಫರ್ ಬಂದಿದೆ ಆ್ಯಸ್ ಅ ಟೀಚರ್ ಆಗಿ. ಏನು ಡಿಸೈಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದೊಡ್ಡ ಪ್ರಶ್ನೆ ಏನಂದರೆ, ಒಂದು ಕಡೆ ಕುಟ್ಟು ಇದ್ದಾನೆ. ಕುಟ್ಟುನ ಮನೇಲಿ ಬಿಟ್ಟು ನನ್ನ 8 ಮಂತ್ ಓಲ್ಡ್ ಬೇಬಿನ ಮನೆಯಲ್ಲೇ ಬಿಟ್ಟು ನನಗೆ ಕೆಲಸಕ್ಕೆ ಹೋಗೋ ಸಾಧ್ಯತೆ ಇದೆನಾ? ಇವತ್ತು ಏನಾಗುತ್ತೆ, ನಾನು ಏನು ಡೆಸಿಷನ್ ತಗೊಳ್ತೀನಿ ಅಂತ ನಿಮಗೆ ಈ ವ್ಲಾಗಲ್ಲಿ ನೋಡಿಸ್ತೀನಿ, ತಿಳಿಸ್ತೀನಿ. ಅದಕ್ಕೆ ನೀವು ಈ ವ್ಲಾಗ್ನ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ನನ್ನದು ಡೆಸಿಷನ್ ಹೆಂಗಿದೆ, ಏನು ನಾನು ತೊಗೊಂಡಿದ್ದ ಡೆಸಿಷನ್ ಕರೆಕ್ಟಾ ರಾಂಗಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ವಿಡಿಯೋನ ನೋಡಿ. ಎಸ್ ಗೈಸ್, ಏನು ಗೊತ್ತಾ, ಇದು ನಂದು ಆಫರ್ ಲೆಟರ್. ನಿಮ್ಗೆ ಆಫರ್ ಲೆಟರ್ ನಿಮಗೂ ನೋಡಿಸ್ತೀನಿ. ಎಸ್, ನೋಡ್ಬೋದು. ಇದು ನಂದು ಆಫರ್ ಲೆಟ್ರ್. ಕಾಣ್ತಾ ಇದ್ದಲ್ವಾ? ಇದು ನಂದು ಆಫರ್ ಲೆಟರ್. ಕೈಗೆ ಆಫರ್ ಲೆಟ್ರ್ ಸಿಕ್ಕಿದೆ. ಎಸ್, ನಂಗೆ ಟೀಚಿಂಗ್ ಪ್ರೊಫೆಷನ್ ಅಂದರೆ ತುಂಬ ಇಷ್ಟ. ಫಸ್ಟ್ ಆಫ್ ಆಲ್ ನಂಗೆ ಟೀಚಿಂಗ್ ಅಂದರೆ ತುಂಬ, ಐ ಲವ್ ಟೀಚಿಂಗ್. ಅದಕ್ಕೆ ಒಂದು ಕಡೆ ಈ ಆಫರ್ ಲೆಟರ್ನ ಮಿಸ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಕೈಯಲ್ಲಿ ಸಿಕ್ಕಿದೆ ಅಲ್ವಾ ಆಫರ್ ಲೆಟ್ರು. ಕೈಯಲ್ಲಿ ಸಿಕ್ಬಿಟ್ಟಿದೆ, ಬಂದು ಸೇರ್ಕೊಳ್ಳಿ ಅಂತೇಳಿ. ಮಿಸ್ ಮಾಡ್ಕೊಳ್ಳೋಕ್ಕೇನೋ ಕನೆಕ್ಟೆಡ್ ಆಗಿದ್ನಲ್ವ. ಕಂಟಿನ್ಯೂಸ್ ಆ ಫೀಲ್ಡಲ್ಲೇ ಇದ್ನಲ್ವ. ಇವಾಗ ನನಗೆ ಟೀಚಿಂಗ್ ಪ್ರೊಫೆಷನ್ ಅಂದರೆ ನನಗೇನು ಗೊತ್ತಾ, ಈಗ ಹಿಂಗೆ ಹೋಗ್ಬಿಡ್ತೀನಿ, ಹೋಗಿ ನನಗೆ ಸೇರ್ಕೊಂಡ್ಬಿಡೋಣ ಆ ಥರ ಅನಿಸ್ಬಿಟ್ಟಿದೆ. ಇನ್ನೊಂದು ಕಡೆ ಆಸ್ ಐ ಟೋಲ್ಡ್ ಯು ಕುಟ್ಟು ಇದ್ದಾನೆ. ಎಸ್, ನಂದು ಆಫರ್ ಲೆಟ್ರ್ ನೋಡಿಸ್ತಾ ಇದ್ನಲ್ವ. ಎಸ್, ದಿಸ್ ಇಸ್ ಮೈ ಆಫರ್ ಲೆಟ್ರ್, ಕಾಣ್ತಾ ಇದ್ದಲ್ವಾ? ಎಸ್, ಲೆಟ್ ಮಿ ರೀಡ್ ಫಾರ್ ಯು. ನಾನು ಓದಿ ನೋಡಿಸ್ತೀನಿ. ಆಫರ್ ಲೆಟ್ರ್ ಫಾರ್ ದ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್. Dear Miss Praviti Santosh Kumar, this is to certify that you have been appointed as an English teacher for primary grade in our school. So and so the school name, and ಇದು ಡೇಟ್ ಮೆನ್ಷನ್ ಮಾಡಿದ್ದಾರೆ, ಯಾವಾಗ ಜಾಯ್ನ್ ಆಗಬೇಕು ಅಂತ, ಆ್ಯಂಡ್ ಆಸ್ ವೆಲ್ ಆಸ್ ದ ಟೈಮಿಂಗ್ ಆಲ್ಸೋ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್, ಆ್ಯಂಡ್ ಫೈನಲಿ ದ ಸಿಗ್ನೇಚರ್ ಆಫ್ ದ ಪ್ರಿನ್ಸಿಪಲ್. ಓಕೆ, ಇವಾಗ ಅದೇ ನನಗೆ ಇದು ಮಿಸ್ ಮಾಡ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಐ ಹ್ಯಾವ್ ಟು ಗೆಟ್ ರೆಡಿ. ಇವಾಗ ನಾನು ಗೆಟ್ ರೆಡಿ ಆಗಲೇಬೇಕು. Because as I told you, I love teaching and I don't want to miss this. Now I'll go and I'll get ready. ಇವಾಗೇನು ಗೊತ್ತು, ನಾನು ಹೋಗಿ ರೆಡಿ ಆಗ್ತೀನಿ. ನನಗೆ ಸ್ಕೂಲ್ ಬಂದು ಅರೌಂಡ್ 8-10ಗೆಲ್ಲ ಸ್ಕೂಲ್ ರೀಚ್ ಆಗಬೇಕು. ಎಸ್, ನಾನು ರೆಡಿ ಆಗ್ತೀನಿ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್. ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಆಫರ್. ಐ ಹ್ಯಾವ್ ಟು ಹೋಗಬೇಕು. ಎಷ್ಟು ದಿನ ಅಂತ ಮನೇಲೇ ಇರೋದು. ಕೆಲಸ ಅಂದರೆ ಐ ಆಮ್ ಮ್ಯಾಡ್. ಐ ಆಮ್ ಜಸ್ಟ್, ಕೆಲಸ ಅಂದರೆ ನನಗೆ ತುಂಬ ರೆಸ್ಪೆಕ್ಟು. ಹೋಗಬೇಕು, ಕೆಲಸ ಮಾಡಬೇಕು. ಇವನನ್ನು ನೋಡಿ, ಎಸ್, ಇವನ್ನ ಬಿಟ್ಟು ಹೋಗೋದಂದ್ರೇ ನನಗೆ ಆಗ್ತಾಯಿಲ್ಲ. ಒಂದು ಕಡೆ ನನ್ನ ಟೀಚಿಂಗ್ ಜಾಬ್ ಆಫರ್ ಇದೆ, ಕೈಯಲ್ಲಿ ಸಿಕ್ಕಿದೆ. ಇನ್ನೊಂದು ಕಡೆ ಇವನಿದ್ದಾನೆ. ಇವನ್ನ ನಾನು ಇದ್ದಿದ್ದೇ ಇಲ್ಲ. ಜೊತೆಯಲ್ಲೇ ಇದ್ದೆ. ಒಂದು ನಿಮಿಷ ನಾನು ಇವನ್ನ ಬಿಟ್ಟಿರಲ್ಲ. ಇವಾಗ ನಿಜವಾಗ್ಲೂ ನನಗೆ ಜಾಬ್ಗೆ ಹೋಗೋಕ್ಕೆ ಸಾಧ್ಯತೆ ಇದೆನಾ ಅಂತ, ಆಗುತ್ತಾ ನನಗೆ ಇವನು ಬಿಟ್ಟಿರೋಕ್ಕೆ ಅಂತ. ಒಂದು ನಿಮಿಷ ಅವನು ನಾನು ಬಿಟ್ಟಿರಲ್ಲ, ನಾನು ಇವನ್ನ ಬಿಟ್ಟಿರಲ್ಲ. ಇವಾಗ ಆಫರ್ ಲೆಟ್ರ್ ಬೇರೆ ಕೈಯಲ್ಲಿದೆ. ಏನು ಡಿಸೈಡ್ ಮಾಡೋದು ಅಂತ. ಅಲ್ವಾ ಕೊಟ್ಟು, ಅಮ್ಮನ ಬಿಟ್ಟು ಇರ್ತೀಯನ ನೀನು? ಅಮ್ಮ ಕೆಲ್ಸಕ್ಕೆ ಹೋಗ್ಲಾ?
ಅಮ್ಮ ಕೆಲ್ಸಕ್ಕೆ ಹೋಗ್ಲಾ ಕೊಟ್ಟು ನನ್ನ ಮಗನೇ ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಸರಿನಾ ನೀನು ಇರ್ತೀಯ ಮನೆಯಲ್ಲೇ ಕೊಟ್ಟು ಬಂಗಾರ ಓಯ್ ಬಂಗಾರ ಬಂಗಾರ ಸೊ ನನಗೆ ಇವನ್ನ ಬಿಟ್ಟು ಇರೋಕ್ಕಾಗುತ್ತಾ ಕೆಲಸಕ್ಕೆ ಹೋಗಿದ್ದ ಕಡೆ ಸೊ ಧ್ಯಾನ ಎಲ್ಲ ಇಲ್ಲೇ ಇರುತ್ತೆ ಸೊ ಬಿಕಾಸ್ ನಾನು ಇವನ್ನ ಯಾವತ್ತೂ ಬಿಟ್ಟಿದ್ದೇ ಇಲ್ಲ ಸೊ ಎಸ್ ಯಾವ ಡ್ರೆಸ್ ಹಾಕೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಲ್ವಾ ಸೊ ಈ ಪಿಂಕ್ ಕಲರ್ ಹಾಕ್ಕೊಳ್ಳ ಅಥವಾ ಈ ಒಂಥರ ಲೈಟ್ ಈ ಒಂಥರ ಗ್ರೀನ್ ಕಲರ್ ಹಾಕ್ಕೊಳ್ಳೋದಾ ಅಂತೇಳೇ ಗೊತ್ತಾಗ್ತಾ ಇಲ್ಲ ಸೊ ಎಸ್ ಫಸ್ಟ್ ಡೇ ಆಫ್ ದ ಸ್ಕೂಲ್ ಒಂಥರ ಚೆನ್ನಾಗಿರ್ಬೇಕು ಸೀರೆ ಬೇಡ ಸೊ ಆ ಥರ ರೆಸ್ಟ್ರಿಕ್ಷನ್ ಏನಿಲ್ಲ ಇದೇ ಆಗಬೇಕು ಅದೇ ಆಗಬೇಕು ಸ್ಯಾರಿನೇ ಉಟ್ಕೊಳ್ಬೇಕಂತ ಏನಿಲ್ಲ ಸೊ ಎಸ್ ಐ ಗೋ ವಿತ್ ದಿಸ್ ಐ ಥಿಂಕ್ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಈ ಥರ ಬಟ್ಟೆ ಎಲ್ಲ ಸೊ ಐ ಗೋ ವಿತ್ ದಿಸ್ ಪಿಂಕ್ ಒನ್ ಅಲ್ಲಿ ಕುಟ್ಟು ಸೊ ಕುಟ್ಟುನ ಬಿಟ್ಟು ಇದ್ದಿದ್ದೇ ಇಲ್ಲ ಸೊ ಎಸ್ ಬೇಗ ಹೋಗಬೇಕು ಟೈಮ್ ಆಗ್ತಾ ಇದೆ ಸೊ ಎಸ್ ರೆಡಿಯಾಗಿದ್ದೀನಿ ಸೊ ಎಸ್ ಸ್ವಲ್ಪ ಈ ಥರ ಈ ಔಟ್ಫಿಟ್ ಕಂಫರ್ಟಬಲ್ ಆಗಿದೆ ನನಗೆ ಸೊ ಎಸ್ ಅಸ್ ಐ ಟೋಲ್ಡ್ ಯು ಅಲ್ಲೇನೋ ಸ್ಯಾರಿನೇ ಉಟ್ಕೊಳ್ಬೇಕು ಅಂತ ಏನಿಲ್ಲ ಸೊ ಎಸ್ ನಮ್ಮ ಕಂಫರ್ಟಬಲು ಸೊ ಎಸ್ ಏನು ಮಾಡ್ತಿದ್ದೀನಿ ಅಂದರೆ ಎಸ್ ಆಫರ್ ಲೆಟ್ರ್ ಒಂದು ಮಾಡ್ತಿದ್ದೀನಿ ಸೊ ಕುಟ್ಟಿಗೂ ಬಿಟ್ಟು ಹೋಗ್ಬೇಕಲ್ವಾ ಅಂತ ಒಂದು ಕಡೆ ಸಂಕಟ ಮೀನ್ಸ್ ಹೆಂಗೆ ನಾನು ಅವನ್ನ ಬಿಟ್ಟೇ ಇರಲಿಲ್ವಲ್ವಾ ಸೊ ಫಸ್ಟ್ ಟೈಮು ಹೋಗ್ತಾ ಇರೋದು ಅವನ್ನ ಮೀನ್ಸ್ ಅವನು ಅದೇ ಆ ಕಡೆನೂ ಮನಸ್ಸಿದೆ ಈ ಕಡೆನೂ ಮನಸ್ಸಿದೆ ಸೊ ಎಸ್ ಅಂದರೆ ತಲೆ ಆ ಕಡೆನೂ ಇದೆ ಈ ಕಡೆನೂ ಇದೆ ಸೊ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಕುಟ್ಟುನ ಹೇಗೆ ಬಿಟ್ಟಿರೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಯಾವತ್ತೂ ನಾನು ಕುಟ್ಟುನ ಬಿಟ್ಟು ಇದ್ದಿದ್ದೇ ಇಲ್ಲ ಪಾಪ ಆಟ ಆಡ್ಕೊಂಡಿದ್ದಾನೆ ಅವನ್ನ ಬಿಟ್ಟು ಇದ್ದಿದ್ದೇ ಇಲ್ಲ ನಾನು ಸೊ ಫಸ್ಟ್ ಟೈಮ್ ನನಗೆ ಏನು ಗೊತ್ತಾ ಒಂದು ಕಡೆ ಹೋಗೋ ಕುತೂಹಲ ಹೋಗಬೇಕು ಆಫರ್ ಟೀಚಿಂಗ್ ಆಫರ್ ಬಂದೈತೆ ಅಲ್ವಾ ಸೊ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಒಂದು ಕಡೆ ಆ ಕಡೆನೂ ಏನೋ ಮೈಂಡ್ ಸೆಟ್ಟು ಆಫರ್ ಬಂದೈತೆ ಅಲ್ವಾ ಸೊ ತುಂಬ ದಿನ ಆಗೋಯ್ತು ಕೆಲಸ ಮಾಡ್ತೀರಾ ಮನೇಲೇ ಇದ್ದೀನಲ್ವಾ ಸೊ ಹೋಗೋಣ ಕೆಲಸಕ್ಕೆ ಹೋಗೋಣ ಅಂತ ಕುತೂಹಲ ಒಂದು ಕಡೆ ಇನ್ನೊಂದು ಕಡೆ ನನ್ನ ಪಾಪುನ ನಾನು ಯಾವತ್ತೂ ಬಿಟ್ಟೇ ಇರಲಿಲ್ವಲ್ಲ ಅಂತ ಆ ಒಂದು ಇದು ಏನು ಹೇಳಿ ಒಂಥರ ಸಂಕಟ ಒಂಥರ ಬೇಜಾರು ನನಗೆ ಬೇಜಾರ್ತನ ಸೊ ಆಲ್ರೆಡಿ ಲೇಟ್ ಆಗ್ತಾ ಇದೆ ಸೊ ಹೊರಡ್ಬೇಕು ನನಗೆ ಸೊ ಆಫರ್ ಲೆಟ್ರ್ ಮಿಸ್ ಮಾಡಿದ್ದೀನಿ ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಲ್ವಾ ಸೊ ಐ ಹ್ಯಾವ್ ಟು ಕ್ಯಾರಿ ಆಫರ್ ಲೆಟ್ರ್ ಅಲಾಂಗ್ ವಿತ್ ಮೀ ಸೊ ಏನು ಗೊತ್ತಾ ಮಕ್ಕಳು ಇರ್ತಾರಲ್ವಾ ಸೊ ನಿಮ್ಗೆ ಆವಾಗಲೇ ನೋಡಿಸ್ತಾ ಇದ್ರಲ್ವ ಮೇಲೆ ಎತ್ತಿಟ್ಟಿದ್ದೆ ಸೊ ಎಸ್ ಐ ಆಮ್ ರೆಡಿ ಸೊ ರೆಡಿಯಾಗಿದ್ದೀನಿ ಏನಿಲ್ಲ ಸೊ ಫಸ್ಟ್ ಡೇ ಆಫ್ ಮೈ ಸ್ಕೂಲ್ ಒಂದು ಕಡೆ ಖುಷಿ ಆಸ್ ಐ ಟೋಲ್ಡ್ ಯು ಇನ್ನೊಂದು ಕಡೆ ಬೇಜಾರು ಒಂಥರ ಏನು ಹೇಳಿ ಸಂಕಟ ಮಗುನ ಯಾವತ್ತೂ ನಾನು ಬಿಟ್ಟು ಹೋಗಿದ್ದೇ ಇಲ್ಲ ಎಲ್ಲೋ ಒಂದು ನಿಮಿಷನೂ ಬಿಟ್ಟು ಇದ್ದಿದ್ದೇ ಇಲ್ಲ ಅವನ್ನ ಸೊ ಎಸ್ ಐ ಆಮ್ ಗೋಯಿಂಗ್ ಬಾಯ್ ಹೋಗ್ತಾ ಇದ್ದೀನಿ ಹೋಗಲೇಬೇಕಲ್ವ ಸ್ಕೂಲ್ಗೆ ಸೊ ಎಸ್ ಐ ಆಮ್ ಗೋಯಿಂಗ್ ಹೋಗ್ತಾ ಇದ್ದೀನಿ ಎಸ್ ಸೊ ನೀವೇನು ಅಂದ್ಕೊಂಡ್ರಿ ಗೈಸ್ ನಾನು ನನ್ನ ಮಗುನ ಬಿಟ್ಟು ಸ್ಕೂಲ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡ್ರಾ ಸೊ ಸಾರಿ ನಿಮಗೆ ಈ ಥರ ಬೇಜಾರು ಮಾಡಿದ್ದಕ್ಕೆ ಬಹುಶಃ ನಿಮ್ಗೆ ನನ್ನ ಮೇಲೆ ಕೋಪನೂ ಬಂದಿರುತ್ತೆ ಏನು ಇವಳು ರೆಡಿ ಆಗ್ತಾ ಇದ್ದಾಳೆ ಹೋಗ್ತಾ ಇದ್ದಾಳೆ ಅಂತ ಸೊ ಎಸ್ ಇಷ್ಟು ತನಕ ನಾನು ಮಾಡಿದ್ದೆಲ್ಲ ಒಂದು ನಾಟಕ ಜಸ್ಟ್ ಏನು ಗೊತ್ತಾ ಒಂದು ವೀಡಿಯೋಗೋಸ್ಕರ ಮಾಡಿದ್ದು ಒಂದು ಸುಮ್ಮನೆ ನಿಮ್ಗೆ ಸುಳ್ಳು ಹೇಳಿದೆ ಅಷ್ಟೇ ಒಂಥರ ಪ್ರಾಂಕ್ ಥರ ಸುಳ್ಳು ಹೇಳಿದೆ ಅಷ್ಟೇ ನಾನು ಆ್ಯಕ್ಚುಲಿ ಐ ಆಮ್ ಗೋಯಿಂಗ್ ನೋವ್ಯಾರ್ ಎಲ್ಲೂ ಹೋಗ್ತಾ ಇಲ್ಲ ನಾನು ಸೊ ನನ್ನ ಮಗುನ ಬಿಟ್ಟು ನಾನು ಹೋಗ್ತೀನಾ ಸೊ ಎಸ್ ಅದು ಕೆಲವೊಂದು ತಾಯಂದಿರು ಮಾಡ್ತಾರೆ ಇರ್ಬೋದು ಅವರಿಗೆಲ್ಲ ವರ್ಕ್ ಅಂತ ಇರ್ತಾರೆ ಮಕ್ಕಳಂದಮೇಲೆ ಅಷ್ಟಕ್ಕಷ್ಟೇ ಇರ್ತಾರೆ ಬಟ್ ನೋ ನನಗೆ ನನ್ನ ಮಗು ಇಂಪಾರ್ಟೆಂಟ್ ಸೊ ಐ ಆಮ್ ನಾಟ್ ಒನ್ ಅಮಾಂಗ್ ದೋಸ್ ಮದರ್ಸ್ ಕೆಲವೊಬ್ಬರು ಕೆಲಸ ಅಂತ ಇರ್ತಾರೆ ಮಕ್ಕಳ ಕಡೆ ಗಮನನೇ ಇರಲ್ಲ ಸೊ ಐ ಆಮ್ ನಾಟ್ ಒನ್ ಅಮಾಂಗ್ ದೆಮ್ ನನಗೆ ನನ್ನ ಫಸ್ಟ್ ಪ್ರಯಾರಿಟಿ ಬಂದುಬಿಟ್ಟು ನನ್ನ ಮಕ್ಕಳು ಸೊ ಎಸ್ ನನಗೆ ನನ್ನ ಮಕ್ಕಳು ಇಂಪಾರ್ಟೆಂಟು ಸೊ ಕೆಲಸ ನೆಕ್ಸ್ಟು ಸೊ ಕೆಲಸ ಮಾಡಲೇಬೇಕು ಮಕ್ಕಳಿಗೆ ಅವರಿಗೆ ಇವಾಗೇನು ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ನಮ್ಮ ಅವಶ್ಯಕತೆ ಇದೆ ಈ ಏಜಲ್ಲಿ ಅವ್ರಿಗೆ ನಮ್ಮ ಅವಶ್ಯಕತೆ ಇರುತ್ತೆ ಮಕ್ಕಳೇನು ಮಕ್ಕಳಾಗಿಯೇ ಇರ್ತಾರೆ ಸೊ ದೇ ವಿಲ್ ಬಿ ಲೈಕ್ ಗ್ರೋಯಿಂಗ್ ಅವ್ರಿಗೆ ಇವಾಗ
ನಮ್ಮ ಈಚ್ ಸ್ಟೆಪ್ ಆಫ್ ದ ಗ್ರೋತ್ ಅವರಿಗೆ ನಮ್ಮ ಅವಶ್ಯಕತೆ ಇರುತ್ತೆ ಅಲ್ವಾ. ಸೊ ಎಸ್, ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ. ಆಫರ್ ಲೆಟ್ರ್ ಬಂದಿದ್ದು ನಿಜನೇ. ಆಫರ್ ಲೆಟ್ರ್ ಬಂದಿದ್ದು ಯಾವಾಗ ಗೊತ್ತಾ, ನಾನು ಲೈಕ್ ಇರಿ ನಾನು ನಿಮಗೆ ಡೇಟ್ ನೋಡಿಸ್ತೀನಿ. ಜಸ್ಟ್ ಸೆಕೆಂಡ್ ಆಫರ್ ಲೆಟ್ರ್ ಇಲ್ಲೇ ಇಟ್ಟಿದ್ದೀನಿ. ಸೊ ಈ ಆಫರ್ ಲೆಟ್ರ್ ಏನು ಗೊತ್ತಾ, ತುಂಬ ಈ ಆಫರ್ ಈ ಜಾಬ್ಗೆ ಹೋಗಿದ್ನಲ್ವ. ಸೊ ಎಸ್, ನಾನು ಹೋಲಿ ಕ್ರಾಸ್ ಸ್ಕೂಲ್ಗೆ ನನ್ನ ಮಗಳು ಹೋಗ್ತಾ ಇದ್ದಾಳಲ್ವ, ಆ ಸ್ಕೂಲ್ಗೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ, ಡೆಮೋ ಕೊಟ್ಟಿದ್ದೆ. ಒಂಥರ ಫ್ಯಾಂಟಾಸ್ಟಿಕ್ ಡೆಮೋ ಕೊಟ್ಟಿದ್ದೆ. ತುಂಬ ಜನ ನನ್ನ ಅಪ್ರಿಷಿಯೇಟ್ ಮಾಡಿದರು. ಆ ಡೆಮೋ ನೋಡಿನೇ ನಾನೇ ಫಸ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದವಳು. ಅರೌಂಡ್ 6 to 7 ಕ್ಯಾಂಡಿಡೇಟ್ಸ್ ಬಂದಿದ್ದರು. ಅಮಾಂಗ್ ದೆಮ್ ನಾನೇ ಫಸ್ಟು ಸೆಲೆಕ್ಟ್ ಆದವಳು. ಸೊ ಎಸ್, ಏನಂದರೆ ತುಂಬ ಖುಷಿ ಆಯಿತು ಸೆಲೆಕ್ಟ್ ಆಗಿದ್ದು. ಬಿಕಾಸ್ ನಾವು ಅಷ್ಟು ಎಫರ್ಟ್ ಹಾಕಿ ಚೆನ್ನಾಗಿ ಡೆಮೋ ಕೊಟ್ಟಿರ್ತೀವಿ ಅಲ್ವಾ. ಸೊ ಎಸ್, ನನಗೆ ಈ ಆಫರ್ ಲೆಟ್ರ್ ಕೈಗೆ ಸಿಕ್ಕಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಒಳ್ಳೆ ಸ್ಕೂಲಲ್ಲಿ ನನಗೆ ಈ ಥರ ಬಂದು ಕೆಲಸ ಸಿಗ್ತಾ ಇದೆ ಅಲ್ವಾ. ಆಮೇಲೆ ಏನಾಯಿತು ಅಂದರೆ ವೆಕೇಷನ್ಗಂತ ಸೊ ಈ ಆಫರ್ ಲೆಟ್ರ್ ತೊಗೊಂಡೆ. ಇನ್ನೇನು ನಾನು ಮೇ ಅಲ್ಲಿ ನಮ್ಮದು ಮೀನ್ಸ್ ಜಾಯ್ನ್ ಆಗಬೇಕು ಟೀಚರ್ಸ್ ಎಲ್ಲ. ಸೊ ಸ್ವಲ್ಪ ಟ್ರೈನಿಂಗು ಪೀರಿಯಡ್ ಅದೆಲ್ಲ ಇರುತ್ತಲ್ವ. ಆ ಟೈಮಲ್ಲಿ ಏನಾಯಿತು ಅಂದರೆ ನಾನು ಕನ್ಸೀವ್ ಆದೆ. ಸೊ ನೋಡಿ ಖುಷಿ ಆದೆ. ಅದೇ ಟೈಮಲ್ಲಿ ನನಗೆ ಇದು ಯಾವಾಗ ಗೊತ್ತಾ, ನನ್ನ ಕೈಗೆ ಸಿಕ್ಕಿದ್ದು 2025. ಸೊ ಎಸ್ ನೋಡಿ, ಅದು ಉಲ್ಟಾ ಕಾಣ್ತೈತೆ. ಓಕೆ, ಸೊ ಎಸ್, ಐ ರಿಸೀವ್ ದಿಸ್ ಆಫರ್ ಲೆಟರ್ ಆನ್ March 8, 2025. ಸೊ ಆ್ಯಸ್ ಐ ಟೋಲ್ಡ್ ಯು ತುಂಬ ಖುಷಿ ಆದೆ. ತುಂಬ ಆ್ಯಸ್ ಐ ಟೋಲ್ಡ್ ಯು ತುಂಬ ಎಫರ್ಟ್ ಹಾಕಿ ಒಳ್ಳೆ ಡೆಮೋ ಕೊಟ್ಟೆ. ತುಂಬ ಫ್ಯಾಂಟಾಸ್ಟಿಕ್ ಡೆಮೋ ಕೊಟ್ಟೆ. ಆಮೇಲೆ ಫಸ್ಟ್ ನಾನೇ ಸೆಲೆಕ್ಟ್ ಆಗಿದ್ದು. ಆ್ಯಸ್ ಕ್ಯಾಂಡಿಡೇಟ್ಸ್ ಹೋಗಿದ್ರಲ್ವ, ಒಂದು 6 to 7 ಕ್ಯಾಂಡಿಡೇಟ್ಸ್ ಇದ್ದರು. ಅದರಲ್ಲಿ ನಾನೇ ಸೆಲೆಕ್ಟ್ ಆಗಿದ್ದು. ಒಂಥರ ಎಕ್ಸಲೆಂಟ್ ಡೆಮೋ ಕೊಟ್ಟೆ ಅಂತ ಹೇಳಿ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದರು. ಕಂಗ್ರ್ಯಾಚುಲೇಟ್ ಕೂಡ ಮಾಡಿದರು ಸೆಲೆಕ್ಟ್ ಆಗಿದ್ದಕ್ಕೆ. ಜಸ್ಟ್ ಸೆಕೆಂಡ್, ಕಂಗ್ರ್ಯಾಚುಲೇಟ್ ಕೂಡ ಮಾಡಿದರು ಸೆಲೆಕ್ಟ್ ಆಗಿದ್ದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಪ್ಯಾಕೇಜ್ ಕೂಡ ಚೆನ್ನಾಗಿತ್ತು. ಎಸ್, ಸ್ಯಾಲ್ರಿ ಇದು ಕೂಡ ಚೆನ್ನಾಗಿತ್ತು. ಪೇ ಸ್ಕೇಲ್ ಕೂಡ ಚೆನ್ನಾಗಿತ್ತು. ನಂದು ಹೇಳಿದ್ದು ಅವರು ಆಫರ್ ಮಾಡಿದ್ದು ಕೂಡ ಅಮೌಂಟ್ ಕೂಡ ಚೆನ್ನಾಗಿತ್ತು. ವಿತಿನ್ 30,000 ಇತ್ತು. ಬಟ್ ಏನಂದರೆ ನಾನು ವೆಕೇಷನ್ಗೆ ಹೋಗಿದ್ನಲ್ವ. ಸೊ ಎಸ್, ಮೇಯಲ್ಲಿ ಜಾಯ್ನಿಂಗ್ ಇತ್ತು. ಬಟ್ ಗಾಟ್ ಕನ್ಸೀವ್. ನಮ್ಮ ಕೊಟ್ಟು ನನ್ನ ಹೊಟ್ಟೆಲಿತ್ತ ಅಷ್ಟೇ. ನಾನು ಕನ್ಸೀವ್ ಆದೆ. ಆಮೇಲೆ ಎಸ್, ಬೆಡ್ ರೆಸ್ಟ್ ಎಲ್ಲ ಇತ್ತು. ಸೊ ಐ ಕುಡೆಂಟ್ ಗೋ. ಸೊ ಹೋಗ್ಲಿ, ಏನು ಗೊತ್ತಾ, ಕೆಲಸ ಬರುತ್ತೆ. ನಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ನಮಗೆ ಈ ಥರ 100 ಸ್ಕೂಲಲ್ಲಿ ಕೆಲಸ ಸಿಗುತ್ತೆ. ಬಟ್ ದ ಥಿಂಗ್ ಇಸ್ ದಟ್ ನಾವು ಮೈ ಕಿಡ್ ನೀಡ್ಸ್ ಮೀ. ನನ್ನ ಮಗುಗೆ ಇವಾಗ ನನ್ನ ಅವಶ್ಯಕತೆ ಇದೆ. ಸೊ ನಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಏನು ಭಯ, 100 ಸ್ಕೂಲ್ಗಳಲ್ಲಿ ಡೆಮೋ ಕೊಡ್ಬೋದು, ಹೋಗಿ ಸೇರ್ಕೊಳ್ಬೋದು, ಒಳ್ಳೆ ಅಮೌಂಟು ಒಳ್ಳೆ ಪೇಮೆಂಟ್ ಪಡ್ಕೊಳ್ಬೋದು. ಪ್ರಿನ್ಸು ಬಂದು ಸೊ ಎಲ್ಲ ಮಾಡಿದ್ದು ನಾಟಕ ನೋಡಿ. ಅವಳು ಪ್ರಿನ್ಸು ಬಂದು ಜಾನು ಪಾಪು ನೋಡ್ಕೊಳ್ತಾವಳೆ. ಪ್ರಿನ್ಸು ಬಂದಿದ ತಕ್ಷಣ ಕೇಳ್ತಾ ಇದ್ದಾಳೆ, ನಾನು ಡ್ರೆಸ್ ಅಪ್ ಎಲ್ಲ ಆಗಿದ್ದೀನಲ್ವ. ಸೊ ಕೇಳ್ತಾ ಇದ್ದಾಳೆ, ಮಕ್ಕಳನ್ನ ನೋಡ್ಕೊ ಪಾಪು, ನಮ್ಮ ಜಾನುನ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅನ್ಕೊಂಡು ನಾನು ನಮ್ಮ ಕಾರಾರ್ಗೆ ಹೋಗಿ ಬರ್ತೀನಿ, ನೀನು ನೋಡ್ಕೊ ಪಾಪುನ. ಏನು ಯಾಕೆ, ನೀನು ದೊಡ್ಡಕ್ಕ ಅಲ್ವಾ, ಮಮ್ಮ ಪಾಪುನ ಸರಿಯಾಗಿ ಇಟ್ಕೊ. ನಿಜವಾಗ್ಲೂ ಇವಾಗ ಟ್ರೈನ್ ಇದೆ ಮಗಳೇ ನನಗೆ. ನಿಮ್ಮ ಅಪ್ಪನ ಜೊತೆ ಇದ್ಬಿಡಿ, ನಾನು ಊರಿಗೆ ಹೋಗಿ ಬರ್ತೀನಿ ಮಗಳೇ. ನಿಜವಾಗ್ಲೂ ಮಗಳೇ. ಅಮ್ಮ ಇವಳೇ ನಿಂಗೆ ಅಪ್ಪ. ಇಲ್ಲಿ ಕೇಳು, ನಾನು ಊರಿಗೆ ಹೋಗಿ ಬರ್ತೀನಿ. ನಿಜವಾಗ್ಲೂ ನನ್ನ ಕಾಲ್ ಬಂದಿತ್ತು. ಕೇಳು ಫಸ್ಟ್, ಕೇಳು. ಕಾಲ್ ಬಂದಿತ್ತು ನನಗೆ. ಬಿಡಮ್ಮ ಪರವಾಗಿಲ್ಲ, ಬಿಡ. ಬರ ಇವನು ನಾನು ರೆಡಿಯಾಗಿದ್ದು ನೋಡಿಬಿಟ್ಟೆ, ಅವ್ನು ನೋಡ್ಕೊಂಡವನೇ. ನಾನು ನನ್ನ ಮಕ್ಕಳನ್ನ ಬಿಟ್ಟು ಮಾತ್ರ ಎಲ್ಲೂ ಹೋಗಲ್ಲಪ್ಪ, ಯಾರ ಕೈಯಲ್ಲೂ ಕೊಡಲ್ಲ. ನಾನು ಒಂದು ನಿಮಿಷ ಬಿಟ್ಟಿರಲ್ಲ. ಮತ್ತು ಸ್ಕೂಲ್ಗೆ ಹೋಗೋದು ಎಲ್ಲಿ ಹೇಳಿ, ಇಲ್ಲಪ್ಪ ನನಗೆ ನನ್ನ ಮಕ್ಕಳನ್ನ ಬಿಟ್ಟಿರೋಕ್ಕಾಗೋದೇ ಇಲ್ಲ. ಸೊ ಜಾಬ್ ಆಸ್ ಐ ಟೋಲ್ಡ್ ಯು, ಟ್ಯಾಲೆಂಟ್ ಇದ್ದರೆ ಈ 100 ಸ್ಕೂಲ್ಗಳಲ್ಲಿ ಇಂಟರ್ವ್ಯೂ ಕೊಡ್ಬೋದು, ಡೆಮೋ ಕೊಡ್ಬೋದು, ಜಾಬ್ ಸಿಗುತ್ತೆ. ಎಸ್, ಇವಾಗ ಮಕ್ಕಳಿಗೆ ನಮ್ಮ ಅವಶ್ಯಕತೆ ಇದೆ. ಸೊ ಎಸ್, ನಾವು ಅವರಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಆಮೇಲೆ ಏನೋ ಒಂದು 2-2.5 ವರ್ಷ ಆದಮೇಲೆ ಒಬ್ವಿಯಸ್ಲಿ ಅವ್ರ ಆಮೇಲೆ ಸ್ಕೂಲು ಅದು ಇದು ಅಂತ ಇರುತ್ತೆ. ಸೊ ಎಸ್, ಇವತ್ತು ಏನು ಗೊತ್ತಾ, ಈ 8 month ಓಲ್ಡ್ ಬೇಬಿನ
ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ನನ್ನ ತಮ್ಮನೇಲಿ ನೋಡಿ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತ ನೋಡೋಕ್ಕೆ ಈ ಕಾನ್ಸೆಪ್ಟ್ ಆ್ಯಕ್ಚುಲಿ ನಾನು ಮಾಡಿದ್ದು. ಸೊ ಗಾಯ್ಸ್, ಹೆಂಗಿತ್ತು ಈ ಕಾನ್ಸೆಪ್ಟ್? ಸೊ ಎಲ್ಲಿ ಬೈಕೊಂಡ್ರೋ ನನ್ನ ನಾನು ಹಿಂಗೆ ಸ್ಟಾರ್ಟ್ ಮಾಡಿದ್ನಲ್ವ, ಸೊ ನನ್ನ ನೀವೆಷ್ಟು ಬೈಕೊಂಡಿರ್ತೀರೋ. ಒಂದು ಮಾತ್ರ ನಿಜ, ಇವತ್ತು ಈ ವ್ಲಾಗ್ ಮಾಡಬೇಕಾದಾಗ ನನಗೊಂದು ಥಾಟ್ ಬಂತು. ಅದೇನು ಥಾಟ್ ಅಂದರೆ ಒಬ್ಬ ತಾಯಿಯಾಗಿ ಫ್ಯಾಮ್ಲಿ ಹಾಗೂ ಕರಿಯರ್ ಬ್ಯಾಲೆನ್ಸ್ ಮಾಡೋದು ಎಷ್ಟು ಡಿಫಿಕಲ್ಟ್ ಅಂತ, ಡಿಫಿಕಲ್ಟ್ ಅನ್ನೋದು. ಸೊ ಇವತ್ತಿನ ಈ ಸ್ಟೋರಿ ನಿಜ ಅಲ್ಲ, ಬಟ್ ಆದರೆ ಕೆಲಸ ಮಾಡ್ಕೊಂಡು ಮಗುನ ನೋಡ್ಕೊಂಡು ಕೆಲಸ ಮಾಡುವಂತಹ ತಾಯಂದಿರ ಸಿಚುವೇಶನ್ ಚಾಲೆಂಜಿಂಗ್ ಆಗಿರಬಹುದು ಅನ್ನೋದು ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ಬೋದಷ್ಟೆ. ಗೈಸ್, ಇದು ಇವತ್ತಿನ ನನ್ನ ಡಿಫ್ರೆಂಟ್ ಆಗಿರೋ ಬ್ಲಾಗ್. ಸೊ ಹೆಂಗಿತ್ತು? ನಿಜವಾಗ್ಲೂ ಜಾಬ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡ್ರ ನೀವು? ನನ್ನ ತಮ್ಮನೇಲಿ ನೋಡ್ಕೊಂಡು ನೀವೇನು ಅಂದ್ಕೊಂಡ್ರಿ ಅಂತ ಹೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಆ ಟ್ರೈಪಾಡ್ ನೋಡಿ ಕುಟ್ಟು ಇರೋ ಮಾತಾಡ್ತಾ ಇದ್ದೀನಿ. ಟ್ರೈಪಾಡ್ ನೋಡಿದರೆ ಸಾಕು ಹಂಗೆ ಮಾಡ್ತಾನೆ, ಬಿಡೋದೇ ಇಲ್ಲ. ಅದು ಹಿಡ್ಕೊಂಡು ಹಿಂಗೆ ನಿಂತ್ಕೊಳ್ತಾನೆ, ಅಲ್ಗಾಡ್ಸೋದೆಲ್ಲ ಮಾಡ್ತಾನೆ. ಸೊ ಎಸ್, ಸೊ ನನ್ನ ತಮ್ಮನೇಲಿ ನೋಡ್ಕೊಂಡು ನೀವೇನು ಅಂದ್ಕೊಂಡ್ರಿ ಅಂತ ಹೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಸ್ ಗೈಸ್, ನಿಮ್ಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ, ಈ ಕಾನ್ಸೆಪ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗೋಣ. ಸೊ ಎಸ್, ಬಾಯ್.